ಹುಡುಗರು ಯಾರು ವರ್ಜಿನ್ ಇರಲ್ಲ. ಬುಲ್ಬುಲ್ ಮಾತಾಡೋದಿಲ್ವಾ? ಏನಿಲ್ಲ, ಈಗ ಹೆಂಗೆಲ್ಲ ಹುಡುಗರ ಲೈಫ್ ಹಾಳು ಮಾಡ್ತಾರೆ ಹಂಗೆ ಒಂದಿನ ನಾವು ಹಾಳು ಮಾಡಿಬಿಡ್ತೀವಿ. ಡೇಟ್ಗೆ ಹೋಗೋಣ ಅಂತ ಇಲ್ಲ. ಆ ಹುಡುಗ ಕಟ್ರೆ ಆ ಹುಡುಗ ಕೂಡ ಹೋಗ್ತಾರೆ, ಈ ಹುಡುಗ ಕಟ್ರೆ ಈ ಹುಡುಗ ಕೂಡ ಹೋಗ್ತಾರೆ ಅಲ್ವಾ? ನನಗೆ ಗೊತ್ತಿಲ್ಲ, ಹುಡುಗಿರ ಮೇಲೆ ಅಷ್ಟು ಕೋಪ ಇದೆ. ನಾನೇ ಅವನ ಜೊತೆ ಓಡಾಕ್ತೀನಿ. ಟೀಚರ್ಸ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋದು ಜಾಸ್ತಿ. ಏನ್ ಮಚ್ಚ ಫಿಗರ್ ಹಿಂಗೆ ಹೋಗ್ತಿದೆಯಲ್ಲ ಅಂತಾರೆ. ನಿಶ್ಚಯ ಅವರೇ, ಒಂದಿನಕ್ಕೆ ನೀವು ಹುಡುಗಿ ಆಗಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಏನ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಈಗ ಹೆಂಗೆಲ್ಲ ಹುಡುಗರ ಲೈಫ್ ಹಾಳು ಮಾಡ್ತಾರೆ ಹಂಗೆ ಒಂದಿನ ನಾವು ಹಾಳು ಮಾಡಿಬಿಡ್ತೀವಿ. ಎಲ್ಲ ಹುಡುಗಿರು ಹಾಗೆ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಲ್ಲ ಹುಡುಗರು ಅಷ್ಟೇ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಎಕ್ಸಾಂಪಲ್ ಅಂದ್ರೆ ಈಗ ಹೆಂಗೆಲ್ಲ ಹುಡುಗರ ಜೊತೆ ಮೆಸೇಜ್ ಮಾಡ್ಕೊಂಡು 3-4 ಜನ ಜೊತೆ ಮಾಡ್ತಾರೋ ಹಂಗೆ ನಾವು ಮಾಡ್ತೀವಿ ಒಂದಿನಕ್ಕೆ ಅಷ್ಟೇ. ಓಡಾಡೋದು, ದುಡ್ಡು ಖರ್ಚು ಮಾಡಿಸೋದು ಅಷ್ಟೇ. ಆಮೇಲೆ ಕೈ ಕೊಟ್ಟು ಓಡಾಗೋದು. ಮೊದಲನೇದು ನನ್ನ ಫ್ರೆಂಡ್ಸ್ ಯಾರು ವರ್ಜಿನ್ ಇರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೆ ಅರ್ಥ ಮಾಡ್ಕೊಳ್ಳೋಕೆ 3 ನಿಮಿಷ. ಓಕೆ, ಅದೇ ಹುಡುಗಿರು ಹೇಗೆ ಆಟ ಆಡಿಸ್ತಾರಲ್ಲ 3-4 ಜನ ಹುಡುಗರನ್ನ, ಅದು ಹೇಗೆ ಅಂತ ನೋಡ್ತೀನಿ. ಹುಡುಗಿರು ಟ್ರೈ ಮಾಡ್ತೀನಿ, ಹೇಗೆ ದುಡ್ಡು ಮಾಡ್ಕೊಬಿಡ್ತೀನಿ ಸರಿಯಾಗಿ. ಹುಡುಗಿರು ಏನೇನು ಮಾಡ್ತಾರೋ ನಾರ್ಮಲ್ ಆಗಿ ಚೆನ್ನಾಗಿ ದುಡ್ಡು ಮಾಡ್ಕೊಂತೀರಾ ಹುಡುಗಿ ಆದ್ಮೇಲೆ? ಹೌದು. ಯಾರಾದ್ರೂ ಶ್ರೀಮಂತರು ನೋಡ್ಕೊಂಡು ಅವ್ರ ಆಸ್ತಿ ಬರ್ಸ್ಕೊಳ್ಳೋದು, ಇಲ್ಲ ಒಂದಿಂದಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ಬೋದು. ನನ್ಗೆ ಏನೇನು ಬೇಕು ಎಲ್ಲ ಕೊಡಿಸ್ಕೊಬಿಡೋದು ಅವ್ರ ಕೈಲಿ ಅಷ್ಟೇ. ಹುಡುಗಿ ಆದರೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗ್ಬಿಡ್ತೀನಿ. ಒಳ್ಳೆ ಹುಡುಗನ ನೋಡಿ ಮದುವೆ ಆಗ ಒಳ್ಳೆ ಕ್ಯಾಶಿಯರ್ ಅಂತ ಹುಡುಗನ ನೋಡ್ತೀರಾ ಹೆಂಗೆ? ಹಂಗೇನಿಲ್ಲ, ಬಟ್ ಒಳ್ಳೆ ಹುಡುಗನ ಮದುವೆ ಆಯ್ತೀನಿ. ಕ್ಯಾಶಿಯರ್ ಅಂತೀನಿ ಅಂದ್ರೆ ಒಳ್ಳೆ ಹುಡುಗಿ ಆಗ್ತಾರೆ ಇವರು ಫ್ಯೂಚರಲ್ಲಿ. ನಾನು ಹುಡುಗ ಆದರೆ ಫುಲ್ ನೈಟ್ ಔಟು, ಫ್ರೆಂಡ್ಸ್ ಜೊತೆ ಫುಲ್ಲು ಪಾರ್ಟಿ ಮಾಡಿಬಿಡ್ತೀನಿ. ಯಾಕಂದ್ರೆ ಹುಡುಗಿರ ಲೈಫಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಹುಡುಗ ಆಗ್ಬಿಟ್ರೆ ಫುಲ್ಲು ಫ್ರೆಂಡ್ಸ್ ಜೊತೆ ಸುತ್ತಾಡ್ಬಿಡ್ತೀನಿ ಒನ್ ಡೇ ಫುಲ್. ಬೇರೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಅದೇ ಪಾರ್ಟಿ, ಮತ್ತು ಅವರೆಲ್ಲ ಸುತ್ತಾ ಇರ್ತಾರೆ, ಫುಲ್ ಟ್ರಿಪ್ ಹೋಗ್ತಾ ಇರ್ತಾರೆ, ಅದೆಲ್ಲ ಫ್ರೀಡಮ್ ಇರುತ್ತಲ್ಲ, ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಂ, ಅದೇ ಹುಡುಗಿರಿಗೆ ರೇಗಿಸೋದು, ಹುಡುಗಿರಿಂದ ಫಾಲೋ ಮಾಡೋದು, ಅದೆಲ್ಲ ಇರುತ್ತಲ್ಲ. ರೇಗಿಸ್ತೀರಾ ಅಂದರೆ ಅದೇ ಮಾಮೂಲಿ ನಮ್ಮ ಅಂಬರೀಷ್ ಅಣ್ಣವ್ರದ್ದು ಡೈಲಾಗ್ ಇದೆಯಲ್ಲ, ಬುಲ್ಬುಲ್ ಮಾತಾಡೋದಿಲ್ವಾ ಅಂತ ರೇಗಿಸ್ತೀವಿ. ಇಲ್ಲ, ಅದು ಬಿಟ್ಟರೆ ಇನ್ನೇನು ಅಷ್ಟೇ. ಹುಡುಗರ ಲೈಫಲ್ಲೇನು ಅಷ್ಟು ಮಜಾ ಇಲ್ಲ. ಅದೇ ಫ್ರೆಂಡ್ಸ್ ಅನ್ನೋದು ಒಂದು ಬಿಟ್ಟರೆ ಅವ್ರ ಲೈಫಲ್ಲೂ ಅದೇ ನಮ್ಮ ಥರ ಹುಡುಗಿರ್ ಥರನೇ ಫುಲ್ ಕಷ್ಟಪಡ್ತಾ ಇರ್ತಾರೆ ಅವರು. ಆ್ಯಕ್ಚುಲಿ ಇವರು ಹೇಳ್ತಾ ಇರ್ತಾರೆ, ನಾನು ಹುಡುಗ ಆಗಬೇಕಿತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ. ಹುಡುಗಿರ ಹಾಕಿ ಇಷ್ಟ ಇಲ್ಲ, ಹುಡುಗರ ಆಗದೆ ಒಳ್ಳೇದು. ಯಾಕೆ? ಹೂ ಅಣ್ಣ, ಅವ್ರು ಎಡಡ್ತಿಲಿ, ಆ ಕಡೆ ಹೂ ಅಂತಾರೆ, ಈ ಕಡೆ ಹೂ ಅಂತಾರೆ ಅಲ್ವಾ? ಆ ಹುಡುಗ ಕಟ್ರೆ ಆ ಹುಡುಗ ಕೂಡ ಹೋಗ್ತಾರೆ, ಈ ಹುಡುಗ ಕಟ್ರೆ ಈ ಹುಡುಗ ಕೂಡ ಹೋಗ್ತಾರೆ ಅಲ್ವಾ? ಎಂತ ಟಾಪಿಕ್ ಕೊಟ್ಟೆ ಗುರು, ನನಗೆ ಬೇಜಾರಾಗ್ತಿದೆ. ಇನ್ನೇನು ಹುಡುಗರು ಬುದ್ಧಿನೇ ಅಷ್ಟಲ್ಲ, ಬರೀ ಹುಡುಗರನ್ನ ರೇಗಿಸೋದು, ಅದು ಮಾಡೋದು ಇದು ಮಾಡೋದು ಆಮೇಲೆ ಆ ಥರ ಮಾಡೋದು ಇಷ್ಟ. ಹುಡುಗ ಆಗಿದ್ರೆ ಹುಡುಗಿರ್ನ ಚೆನ್ನಾಗಿ ರೇಗಿಸ್ತಿದ್ವಿ. ನಾನೇನಾದರೂ ಹುಡುಗ ಆಗಿದ್ದರೆ ಹುಡುಗಿರು ರೇಗಿಸ್ತಿದ್ದೆ. ಒಂದು ದಿವಸ ಕುಡ್ಕೊಂಡು ಸರಿಯಾಗಿ ಹುಡುಗಿರಿಗೆಲ್ಲ ಬೈಬೇಕು. ಹುಡುಗ ಆಗಿದ್ರೆ ಸರಿಯಾಗಿ ಕುಡಿಬೇಕು. ಕುಡಿದು ಹುಡುಗಿರಿಗೆ ಬೈಬೇಕು ಅನ್ನೋದೇ ಆಸೆ. ಹುಡುಗ ಆದರೆ ಹುಡುಗಿರಿಗೆ ಯಾಕೆ ಬೈಬೇಕು? ನನಗೆ ಗೊತ್ತಿಲ್ಲ, ಹುಡುಗಿರ ಮೇಲೆ ಅಷ್ಟು ಕೋಪ ಇದೆ. ನಾನು ಹುಡುಗಿನೇ ಗೊತ್ತು, ಬಟ್ ಒಂದು ಇದ್ರಲ್ಲಿ ನನಗೆ ಹುಡುಗಿರ ಕಂಡ್ರೆ ಒಂದು ಸ್ವಲ್ಪ ಏನು ವಿಷಯಕ್ಕೆ? ಲವ್ ವಿಷಯದಲ್ಲಾಗಿರ್ಬೋದು, ಫ್ಯಾಮಿಲಿ ಏನರಲ್ಲಾಗಿರೋದು ಆಗಿರ್ಬೋದು, ಹಾಂ ಆ ಥರ. ಓಕೆ, ನೀವಾದರೆ ಮೋಸ ಮಾಡ್ತಾ ಇರಲಿಲ್ಲ. ಹೊರಗಡೆ ಬೈಕ್ ರೈಡಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಪೊಲೀಸ್ ಆಗ್ತಿದ್ದೆ ಹುಡುಗ ಆಗಿದ್ದರೆ. ಈಗಲೂ ಆಗ್ತೀನಿ, ಬಟ್ ಹುಡುಗ ಆಗಿರೋ ಪೊಲೀಸ್ ಆಗೋ ಇನ್ನೂ ಜಾಸ್ತಿ. ಫ್ಯೂಚರ್ ಪೊಲೀಸ್ ನೋಡಿ, ಎಣ್ಣೆ ಹೊಡಿತಿದ್ರ? ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು, ಬಟ್ ಎಣ್ಣೆ ಹೊಡಿತಾ ಇಲ್ಲಪ್ಪ, ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ, ಆ ಥರ ಎಲ್ಲ ಇಲ್ಲ. ಬಟ್ ಹುಡುಗ ಆಗಿದ್ದಿದ್ರೆ ಕುಡಿಬೇಕು ಅಂತ ಆಸೆ. ಯಾಕಂದರೆ ಸರಿಯಾಗಿ ಯಾರಿಗಾದ್ರೂ ಒಬ್ರಿಗೆ ಹೊಡಿಬೇಕು, ಯಾರಿಗಾದ್ರೂ ಹೊಡಿಯೋಕ್ಕೆ ಬೈಯೋಕ್ಕೆ, ಅದಕ್ಕೆ ಮಾತ್ರ ಕುಡಿಬೇಕು. ಧೈರ್ಯ ಬರೋಕ್ಕೆ. ಬಸ್ಸಲ್ಲಿ ಫ್ರೀಯಾಗಿ ಎಲ್ಲ ತಲೂ ಸುತ್ತೀನಿ. ಎಲ್ಲೆಲ್ಗೆ ಹೋಗ್ತೀರಾ? ಎಲ್ಲ ತಲೂ. ಫ್ರೀ ಬಸ್ನ ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ ಅಂತಾಯ್ತು. ನೀವೇನು ಮಾಡ್ತೀರಾ? ನಾನೇ ಅವನ ಜೊತೆ ಓಡಾಕ್ತೀನಿ. ಓಡಾಕ್ತೀರಾ? ಯಾವ ಥರ ಹುಡುಗನ ಜೊತೆ ಓಡಾಕ್ತೀರಾ ನೀವೇನಾದ್ರು? ಒಳ್ಳೆ ದುಡ್ಡು ಇರಬೇಕು ಅಂತ ಜೊತೆ ಓಡಾಕೋದು.
ಫುಲ್ಲೆಲ್ಲ ಅವಂದೇ ಇರಬೇಕು, ಅವನ ಜೊತೆ ಓಡಾಡ್ತೀನಿ. ಒಟ್ಟಲ್ಲಿ ಫ್ರೀಯಾಗಿ ಹೋಗ್ಬರ್ತೀರಾ? ಫ್ರೀಯಾಗಿ ಹೋಗ್ಬರು. ನೀವು ನಾವು ಇನ್ನೇನು ಅವ್ರ ಜೊತೆ ಹೋಗ್ತೀನಿ. ನೀವು ಅವ್ರ ಜೊತೆ ಹೋಗ್ಬಿಡ್ತೀರಾ? ಬೇರೆ ಏನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಷ್ಟ? ಬೇರೆ ಇನ್ನೇನಿಲ್ಲ, ಇದೇನು ಇಲ್ಲ. ಏನಿಲ್ಲ. ಓಕೆ, ಅವ್ರ ಜಾಬಲ್ಲಿ ಎಷ್ಟು ದುಡ್ಡಿರುತ್ತೆ ಅಷ್ಟನ್ನೂ ಕ್ಲಿಯರ್ ಮಾಡ್ತೀವಿ, ಕ್ಲಿಯರ್ ಮಾಡೋದಕ್ಕೆ ಇಡ್ತೀವಿ. ಓಕೆ ಒಂದಿನ ಮಟ್ಟಿಗೆ ಅಲ್ವಾ, ಏನು ಲೈಫ್ ಲಾಂಗ್ ಅಲ್ವಲ್ಲ. ಓಕೆ, ಇಷ್ಟಿನ ತನಕ ಹುಡುಗಿರು ಕ್ಲಿಯರ್ ಮಾಡ್ತಿದ್ರು, ಈಗ ನಾವು ಮಾಡ್ತೀವಿ. ಆಪರ್ಚುನಿಟಿ ಸಿಕ್ಕಿದೆ. ನಾವು ಮಾಡ್ತೀವಿ. ಓಕೆ, ಅಂದರೆ ಹುಡುಗರಿಗೆ ಸಿಗುವಂಥ ಫ್ರೀಡಮ್ನ ತಗೋತೀನಿ. ಫ್ರೀಡಮ್ ಎಂಜಾಯ್ ಮಾಡಕ್ಕೆ ಇಷ್ಟಪಡ್ತೀನಿ. ಹುಡುಗಿರನ್ನ ರೇಗಿಸ್ತೀನಿ. ಹುಡುಗಿರ್ನ ರೇಗಿಸಿ ಯಾವ ಥರ ರೇಗಿಸ್ತೀರಾ? ನಿಮಗೆ ಚಾನ್ಸ್ ಸಿಕ್ಬಿಡ್ತು ಇವಾಗ, ಹೇಗೆ ರೇಗಿಸ್ತೀರಾ? ಲೈಕ್ ಇವಾಗೆಲ್ಲ ರೇಗಿಸ್ತಾರಲ್ಲ, ಏನು ಬುಲ್ಬುಲ್ ಮಾತಾಡಲ್ವಾ, ಬಾ ಕಾಫಿ ಕುಡಿ, ಲೈಕ್ ಹಾಗೆ ಡೇಟ್ಗೆ ಹೋಗೋಣ ಅಂತ ಇಲ್ಲ, ಬಾ ಒಂದು ಡೇ ಟ್ರಿಪ್ ಹೋಗೋಣ ಅಂತ. ಯಾರ ಜೊತೆ ಹೋಗ್ತೀರಾ, ಹುಡುಗನೋ ಹುಡುಗಿನೋ? ರಮ್ಯಾ ಜೊತೆ. ಹೀರೋಯಿನ್ ರಮ್ಯಾ. ನಾ ಕ್ಲಾಸ್ಮೇಟ್ ಅನ್ಕೊಂಡ್ಬಿಟ್ಟೆ. ನಮ್ಮ ಕ್ಲಾಸಲ್ಲಿ ಯಾರೂ ಇಲ್ಲ. ಅದೇ ಅವರೆಲ್ಲ ಎಂಜಾಯ್ ಮಾಡ್ತಿರಲ್ಲ, ಎಂಜಾಯ್ಮೆಂಟ್ ನಮಗೂ ಬೇಕು ಅನ್ಸುತ್ತೆ. ಅದೆಲ್ಲ ಒಂದು ಚಾನ್ಸ್ ಸಿಕ್ಕಿದ್ರೆ ಅದೆಲ್ಲ ಮಾಡಿಬಿಡ್ತೀನಿ. ಹೊಡಿತೀರಾ ಪಕ್ಕ ಹುಡುಗ ಹುಡುಗ ಆದ್ರೆ ಆದ್ರೆ ಹುಡುಗ ಆದ್ರೆ ಇವಾಗ ಚಾನ್ಸ್ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇವಾಗ ಹುಡುಗಿ ಅಲ್ವಾ. ಸೊ ಏನಂದರೆ ಎಲ್ಲ ಹುಡುಗರನ್ನು ನೋಡ್ಬೋದಲ್ಲ, ಎಲ್ಲರನ್ನು ಲವ್ ಮಾಡ್ಬೋದಲ್ಲ, ಎಲ್ಲಾರನ್ನೂ ಲವ್ ಆಮೇಲೆ ಕಾಳಾಕ್ಬೋದು, ಆಮೇಲೆ ಕಾಗೆ ಹರಿಸ್ಬೋದು ಹುಡುಗರಿಗೆ. ನಿಮ್ಗೆ ಅನ್ಸುತ್ತೆ ಎಲ್ಲ ಹುಡುಗರು ಹಾಗೆ ಇರ್ತಾರೆ ಅಂತ? ಎಲ್ಲ ಹುಡುಗಿರು ಆಗಿರಲ್ಲ, ಆದರೂ 99% ಎಲ್ಲ ಹುಡುಗಿರು ಒಳ್ಳೆಯರಲ್ಲ, 1% ಮಾತ್ರ ನಾನು ಕೊಡೋದು. ಸೀರಿಯಸ್ ಆಗಿ ಬೇಜಾರಾಗ್ತಿದೆ. ನಾನಿನ್ನೇನಿಲ್ಲ, ಟ್ರಿಪ್ಪು ಟೂರು ಇವನ್ ಮಾಡಬೇಕು. ಟ್ರಿಪ್ ಟೂರು ಒಟ್ಟಿನಲ್ಲಿ ಎಂಜಾಯ್ ಮಾಡ್ತೀವಿ. ಎಂಜಾಯ್ ಲೈಫ್. ಓಕೆ, ನೀವೇನು ಮಾಡಕ್ಕೆ ಇಷ್ಟ? ಸೇಮ್ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾವ ಥರ? ಅಂದರೆ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗೋದು, ಟ್ರೆಕ್ಕಿಂಗ್ ಆ ಥರ. ಹಾಂ, ಹುಡುಗಿರ್ನೆಲ್ಲ ಚುಡಾಯಿಸೋದು. ಹುಡುಗಿನ ಚುಡಾಯಿಸ್ತೀರಾ? ಯಾವ ಥರ ಚುಡಾಯಿಸ್ತೀರಾ? ಮಾವಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂಗೆ ಪಾರ್ಕಲ್ಲೇ ಚುಡಾಯಿಸ್ತಾರಲ್ಲ, ಫನ್ನಿಯಾಗಿರುತ್ತೆ. ಅವರು ಮಾಡೋದು ನಾವು ಮಾಡೋದು, ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. ಬೇರೆ ಹುಡುಗರೆಲ್ಲ ರೇಗಿಸಿ ನಾವು ಅದೇ ಥರ ಹುಡುಗರಾದ್ರೆ ಹುಡುಗಿರಿಗೆ ರೇಗಿಸ್ತೀರಾ ಹುಡುಗಿರ್ನ? ನೀವೇನು ಮಾಡ್ತೀರಾ? ಅದೇ ಕ್ಲಾಸ್ ಬಂಕ್ ಮಾಡೋದು, ಸುತ್ತಾಡೋದು, ಹುಡುಗಿನ ರೇಗಿಸೋದು. ಅದೇ ಮಸ್ತ್ ಐಡಿಯಾಸ್ ಇದೆ ತಲೆಯಲ್ಲಿ. ಟ್ರಿಪ್ಪೇ ಜಾಸ್ತಿ, ಯಾಕೆಂದರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆರಾಮಾಗಿ ನಮ್ಮದೇ ಜೀವನ ಕೊಡಿ ಮಗ ಗೋಲಿ ಅನ್ನಂಗೆ. ಟೀಚರ್ಸ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋದು ಜಾಸ್ತಿ. ಕಾಲೇಜಲ್ಲಿದ್ದಾಗ ರೇಗಿಸ್ತೀವಲ್ಲ ಲೆಕ್ಚರರ್ಸ್ನೆಲ್ಲ, ಅವಾಗ ಚೆನ್ನಾಗಿ ಮಾಡೋದು, ಕಮೆಂಟ್ ಕೊಡ್ಬೇಕಲ್ಲ, ಆ ಥರ ಎಲ್ಲ. ಬೇರೆಯವ್ರ ಅಟೆಂಡೆನ್ಸ್ ನೀವು ಕೊಡೋದು, ಅದೆಲ್ಲ ಚೆನ್ನಾಗಿ ಮಾಡಬೇಕು. ಎಲ್ಲ ಕೊಡ್ಸಲ್ಲ, ಇನ್ನೂ ಅಬ್ಸೆಂಟ್ ಹಾಕಿಸ್ತೀವಿ. ಬಾಯಿ ಮುಚ್ಚಾದ್ರೂ ಅಬ್ಸೆಂಟ್ ಹಾಕ್ಸ್ತೀವಿ ಹೊರಗೊರ್ತು ಅಟೆಂಡೆನ್ಸ್ ಕೊಡ್ಸಲ್ಲ. ಕೊಡ್ಸಲ್ಲ, ನಾವ್ದು ತಗೊಂತೀವಿ, ಅವ್ರದ್ದಂತೂ ಕೊಡ್ಸಲ್ಲ ಜೀವನದಲ್ಲಿ. ಮೇಡಮ್, ಹುಡುಗಿ ಆಗೋದೆಲ್ಲ ಬೇಡ ನಮಗೆ. ಹುಡುಗರ ಆರಾಮಾಗಿ ಬೇಕು ಅಂದಷ್ಟು ದುಡ್ಕೊಂಡು ಆರಾಮಾಗಿ ಫ್ರೀ ಆಗಿರ್ಬೇಕು ಅಂದರೆ ತಿರ್ಕೊಂಡು ತಿನ್ಕೊಂಡು ಉಣ್ಕೊಂಡು ಯಾರು ಕೇಳ್ದಂಗೆ ಮನೆ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಂಡು ಆರಾಮಾಗಿದ್ದೀವಿ. ಹುಡುಗಿರ್ ಲೈಫ್ ಬೇಡಕ್ಕೆ ಬೇಡ, ಪಾತ್ರೆ ತೊಳೆಯೋದು ಬೇಡ, ಬಟ್ಟೆ ಬಗೆಯೋದು ಬೇಡ ನಮಗೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಕಷ್ಟ, ಅದಕ್ಕೆ ಹುಡುಗಿ ಆಗಲ್ಲ. ಬೆಳಗ್ಗೆ ಎದ್ದಾಳೋದು ಬೇಡ, ಆರಾಮಾಗಿ 8 ಗಂಟೆಗೆ ಎದ್ದಾಳೋಣ, ತಿಂಡಿ ತಿನ್ನೋಣ, ಕಾಲೇಜಿಗೆ ಹೋಗೋಣ, ಕೆಲಸ ಇದ್ದೆ ಕೆಲಸ ಮಾಡೋಣ, ನಿಮ್ಮದು ಕೆಲಸ ನಮ್ಮದು. ಕಷ್ಟ ಅನ್ನೋದಕ್ಕಿಂತ ಸೋಂಬೇರಿ ಅದು ಜಾಸ್ತಿ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಕಷ್ಟ, ಅದಷ್ಟೇ ಅವ್ರಿಗೆ ಕೆಲಸ, ಅದಷ್ಟೇ ಅವ್ರಿಗೆ ಕೆಲಸ, ಸೋಂಬೇರಿ ಅಂತವ್ರೆ. ಅವ್ರಿಗೆ ಅಷ್ಟೇ ಅದು ಕೆಲಸ. ಹುಡುಗರಿಗೆ ಆ ಥರ ಏನಲ್ವಲ್ಲ. ಅಲ್ಲ, ಸೋಂಬೇರಿ ಅಂದ್ರಲ್ಲ, ಯಾವ ಕಡೆಯಿಂದ ಸೋಂಬೇರಿ? ಎಲ್ಲ ಕೆಲಸನೂ ಇವ್ರ ಅಮ್ಮ ಅಪ್ಪ ಇವ್ರ ಅಮ್ಮಂದಿರೆಲ್ಲ ಮಾಡಲ್ವಾ? ಹುಡುಗಿರ್ ಸೋಂಬೇರಿನಾ? ನಾವು ಅದಕ್ಕೆ ಹೇಳ್ತಿರೋದು, ಹುಡುಗರು ಆಗಿದ್ರು ಹಿಂಗಿರ್ತಿದ್ವಿ ಅಂತ ನಾವು ಜಾಲಿಯಾಗಿ ಹೇಳ್ತಾ ಇದೀವಿ. ಹುಡುಗಿರ್ ಸೋಂಬೇರಿ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದೀವಿ. ಫಸ್ಟ್ ಹುಡುಗಿರ್ನ ಚುಡಾಯಿಸ್ತೀನಿ. ಹುಡುಗಿರ್ನ ಚುಡಾಯಿಸ್ತೀರಾ? ಹೇಗೆ ಚುಡಾಯಿಸ್ತೀರಾ? ಬುಲ್ಬುಲ್ ಮಾತಾಡೋಕ್ಕಿಲ್ಲ, ಹಂಗೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗೋದು. ಹುಡುಗಿ ಆದಾಗ ಮನೆ ಕಡೆ ಬಿಡಲ್ಲ ಹೊರಗಡೆ. ಅಂದರೆ ಬಾಯ್ಸ್ ಜೊತೆ ಇದ್ದರೆ ಅವರು ಪಾರ್ಟಿ ಗಿರ್ಟಿ ಅದು ಅಂತೆಲ್ಲ ಬಾಯ್ಸ್ ಜೊತೆ ಎಲ್ಲ ಹೋಗ್ಬೋದು. ಆದರೆ ಹುಡುಗಿರಾದರೆ ಬಿಡಲ್ಲ, ಟೈಮಿಂಗ್ಸ್ ಇರುತ್ತೆ, ಇಷ್ಟು ಗಂಟೆಗೆ ಹೋಗಬೇಕು ಅಂತ. ಬಾಯ್ಸ್ ಆದರೆ ಅದ್ರೇನೂ ಕೇಳಲ್ಲ, ಆದರೆ ಗರ್ಲ್ಸ್ ಆದರೆ ಕೇಳ್ತಾರೆ ಮನೇಲಿ. ಬಾಯ್ಸ್ ಆದರೆ ರಿಸ್ಟ್ರಿಕ್ಷನ್ಸ್ ಕಮ್ಮಿ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ. ಅದೆಲ್ಲ ಬಾಯ್ಸ್ ಆದಮೇಲೆ ಇದ್ದೇ ಇರುತ್ತೆ, ನಾರ್ಮಲ್ ಅಂತ. ನೀವು ನಾರ್ಮಲ್ ಅಂದರೆ ಹುಡುಗಿರಿಗೆ ರೇಗಿಸ್ತೀವಿ. ಯಾವ ಥರ ರೇಗಿಸ್ತೀರಾ? ಯಾವ ಥರ ಅಂದರೆ ಹುಡುಗರು ಹೇಗೆ ರೇಗಿಸ್ತಾರೆ, ಹೇಗೆ ರೇಗಿಸ್ತಾರೆ? ಅದೇ ಏನು ಮಚ್ಚ ಫಿಗರ್ ಹಿಂಗೆ ಹೋಗ್ತಿದೆಯಲ್ಲ ಅಂತಾರೆ. ಸೊ ಆ ಥರ ರೇಗಿಸ್ತಾರೆ. ಚೆನ್ನಾಗಿರೋ ಹುಡುಗಿನ
ಚೆನ್ನಾಗಿರೋ ಹುಡುಗಿನ ಪಟಾಯಿಸ್ತೀರಾ ಅಂತ ಹೇಳ್ತಾ ಇದ್ದೀರಾ? ಈಗ ಹುಡುಗಿರು ಹುಡುಗರಿಗೆ ಲೈನ್ ಹೊಡಿಯಂಗೆ ಆಗವ್ರೆ. ಇವಳು ಇದ್ದಾಳಲ್ಲ, ಇವಳು ಕಾಲೇಜಲ್ಲಿ ಹಂಗೆ ಮಾಡೋದು. ಹೌದಾ? ಇಲ್ಲ ರ್ಯಾಗಿಂಗಾ? ಇಲ್ಲ ಆಗಿರಲಿಲ್ಲ. ರ್ಯಾಗಿಂಗ್ ಕ್ವೀನ್ ಹೇಳು. ಅಂದರೆ ಅವಳು ನನಗೆ ಪ್ರಪೋಸ್ ಮಾಡು ಅಂತ ಹೇಳ್ತೀನಿ. ಪ್ರಪೋಸ್ ಮಾಡು ಅಂತ ಹೇಳ್ತೀರಾ? ಓಕೆ. ನಾನು ಫಸ್ಟ್ KTM ಬೈಕ್ ತಂದು ಲಾಂಗ್ ಡ್ರೈವ್ ಹೋಗ್ತೀನಿ ಹುಡುಗಿ ಕೂರಿಸ್ಕೊಂಡು. ಓಕೆ, ಬೇರೆ ಏನು ಮಾಡಕ್ಕೆ ಇಷ್ಟಪಡ್ತೀರಾ? ಬೇರೆ ಏನೇನು ತಿರ್ಗೋದಷ್ಟೇ. ಕಾಲೇಜ್ ಬಂಕ್ ಮಾಡ್ಕೊಂಡು ಫಸ್ಟು ಪಿಕ್ಚರ್ ಥಿಯೇಟರ್ ಹೋಗ್ತಾರೆ. ಓಕೆ, ಯಾರ ಜೊತೆ ಹೋಗ್ತೀರಾ? ಪಬ್ಬು ಪಬ್ಗೆ ಯಾರ ಜೊತೆ ಹೋಗ್ತೀರಾ? ಫ್ರೆಂಡ್ಸ್ ಜೊತೆ. ಅಲ್ಲಿ ಡ್ಯಾನ್ಸು, ಡ್ರಿಂಕ್ಸು ಎಕ್ಸೆಟ್ರಾ. ಓಕೆ. ನನ್ನ ಡ್ರೀಮ್ ಬೈಕ್ ಬುಲೆಟ್. ಹುಡುಗ ಆಗಿದ್ರೆ ಮಾತ್ರ ಟಾಂಬಾಯ್. ಹಾಂ, ಇಲ್ಲಿ ಫ್ರೆಂಡ್ ಇವಳು ಏನಾದರೂ ಹುಡುಗ ಆಗಿದ್ರೆ ಇವಳನ್ನ ಕರ್ಕೊಂಡು. ಹುಡುಗಿ ಆಗಿದ್ರೆ ಗರ್ಲ್ ಫ್ರೆಂಡ್ ಹಾಂ, ಹುಡುಗಿ ಆಗಿದ್ರೆ ಗರ್ಲ್ ಫ್ರೆಂಡ್. ಹಾಂ, ಹುಡುಗಿ. ಬೇರೆ ಏನಂದರೆ ಒಂದು ನಮಗೆ ಡ್ರೆಸ್ ಹಾಕ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ರೆಡಿ ಆಗೋದು ನಾನೇನು ಮಾಡಲ್ಲ ಅಷ್ಟು. ಬಟ್ ತುಂಬ ಲೇಟಾಗುತ್ತೆ, ಮನೆ ಕೆಲಸ ಮಾಡಿ ರೆಡಿ ಆಗಬೇಕಾಗಿರುತ್ತೆ. ಬಟ್ ಹುಡುಗರಿಗೆ ಅದಿರಲ್ಲ, ಎದ್ದೇಳ್ತಾರೆ, ಆಮೇಲೆ ಟೀ ಕೊಡ್ತಾರೆ, ಕುಡಿತಾರೆ, ಒಂದು ಶರ್ಟ್ ಹಾಕೋ, ಪ್ಯಾಂಟ್ ಹಾಕೋ, ಹೋಗು, ಆರಾಮಾಗಿರ್ಬೋದು ಲೈಫಲ್ಲಿ. ಕೆಲಸ ಜಾಸ್ತಿ ಇರೋಲ್ಲ. ಕಾಲೇಜಿಗೆ ಬರ್ತಿರೋದಾದರೆ ಮಾತ್ರ. ಹುಡುಗಿರಿಗಾದರೆ ಜಾಸ್ತಿ ಕೆಲಸ ಇರುತ್ತೆ ಸ್ವಲ್ಪ. ಕಾಲೇಜಿಗೆ ಬಂಕ್ ಮಾಡ್ಬೋದು, ಕ್ಲಬ್ಬು ಪಾರ್ಟಿ ಹೋಗೋಕೆ ಚಾನ್ಸಸ್ ಇರುತ್ತೆ. ಹುಡುಗಿರಿಗೆ ರಿಸ್ಟ್ರಿಕ್ಷನ್ ಇರುತ್ತಲ್ಲ, ಅದಕ್ಕಾಗಿ. ಇಲ್ಲ ಹೋಗಲ್ಲ. ನಾನು ನನ್ನ ಫ್ರೆಂಡಾಗಿರ್ತಾಳಲ್ಲ, ಸೊ ನಾನು ಕುಡಿಸ್ತೀನಿ, ಅವಳು ಕುಡಿಯಲ್ಲ ಅಂದರು. ಇದು ಫ್ರೆಂಡ್ಶಿಪ್. ಕೇಳಿದ್ರಲ್ಲ ನಮ್ಮ ಹಾಸನ್ ಹುಡುಗಿರು ಏನೇನೆಲ್ಲ ಆಸೆಗಳನ್ನ ಹೇಳ್ಕೊಂಡ್ರು ಅಂತ, ಅವ್ರಿಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಇಷ್ಟ ಇತ್ತು ಅಂತ. ನಿಮಗೂ ಇದೆಲ್ಲ ಇಷ್ಟ ಇದ್ದರೆ ಒಂದೇ ಒಂದು ದಿನಕ್ಕೆ ನಿಮಗೂ ಹುಡುಗ ಅಥವಾ ಹುಡುಗಿ ಆಗೋ ಚಾನ್ಸ್ ಸಿಕ್ಕಿದ್ರೆ ನೀವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ದಯಮಾಡಿ ಹೇಳಿ. ಹಾಗೆ ಹಾಸನ್ ಫ್ರ್ಯಾಂಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಮಿತಾಬ್ ಬಚ್ಚನ್ ಬೇಕಾದ ತಗೋ ನಿನಗೆ ಗಂಡ ಅಂತ ಮದುವೆ ಮಾಡಿಸ್ತೀನಿ. ಚರಂಡಿಗೆ ಹಾಕೊಂಡು ತುಳಿತಿದ್ದೆ ಸಿಕ್ಬಿಟ್ಟಿದ್ರೆ. ಎಲ್ಲ ಹುಡುಗರಿಗೆ ಹುಡುಗಿ ಸಿಗ್ಲಿ ಅಂತ. ಸಿಂಗಲ್ ಆಗಿರೋ ನನ್ನ ಫ್ರೆಂಡ್ಸ್ಗೆಲ್ಲ 2-3 ಜನ ಹುಡುಗಿರು ಸಿಗಲಿ ಅಂತ. ಚೆನ್ನಾಗಿರೋ ಹುಡುಗ ಬೇಕು. ದೇವರು ಆಗಿದ್ರೆ ನಮ್ಮ ಹುಡುಗಂಗೆ ಎನಿ ಟೈಮ್ ಎಣ್ಣೆ ಕುಡಿಸುವೆ.